ಕೆಜಿಎಫ್ ತಾಲೂಕಿನಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಪ್ರಯುಕ್ತ ಶಾಸಕಿ ರೂಪಕಲಾ ಶಶಿಧರ್ ಅವರ ನೇತೃತ್ವದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ 90ಕ್ಕೂ ಹೆಚ್ಚು ಅಂಕ ಪಡೆದ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಇಒ ವೆಂಕಟೇಶಪ್ಪ, ತಹಶೀಲ್ದಾರ್ ಎಚ್.ಜೆ. ಭರತ್ ಹಾಗೂ ಬಿಇಒ ನಾರಾಯಣಸ್ವಾಮಿ, ಸಿಡಿಪಿಒ ರಾಜೇಶ್ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಎಲ್.ಎನ್. ನರಸಿಂಹಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀನಿವಾಸನ್ ಹಾಗೂ ಮಾಣಿಕ್ಯಂ, ಮುಖಂಡರಾದ ಆಮು ಲಕ್ಷ್ಮೀನಾರಾಯಣ್, ಇನ್ನು ಇತರರು, ಕೆಡಿಎ ಆಯುಕ್ತರು ಧರ್ಮೇಂದ್ರನ್ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರು ಇಂದಿರಾ ಗಾಂಧಿ, ಹಲವಾರು ಮುಖಂಡರು ಭಾಗವಹಿಸಿದ್ದರು. ಆ ತಂದೆ ತಾಯಿಗಳನ್ನು ಕೂಡ ಒಂದಷ್ಟು ಅವರ ಕಷ್ಟ ಸುಖಗಳನ್ನು ಅರಿಬೇಕು. ಎಷ್ಟೋ ಮಕ್ಕಳು ಫಾರಿನಲ್ಲಿ ಹೋಗಿ ಹೋಗ್ತಾರೆ. ಇವತ್ತಿನ ತಂದೆ ತಾಯಿ ನಿಮ್ಮನ್ನೆಲ್ಲ ಓದಿಸಿ ಕಷ್ಟಪಟ್ಟು ಓದಿಸಿ ನೀವು ಫಾರಿನಲ್ಲಿ ಇವತ್ತು ತಂದೆ ತಾಯಿಗಳನ್ನ ಅವರ ಆಶಯಗಳನ್ನ ಈಡೇರಿಸದೆ ಇರ್ತಕ್ಕಂಥದ್ದು ಕೂಡ ಕೆಲವು ಸಂದರ್ಭಗಳಲ್ಲಿ ಕಂಡು ಬರ್ತದೆ. ಪರ್ಸೆಂಟ್ ಸಿಗ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಬರೀ ಅಂಕಗಳನ್ನು ಅಷ್ಟೇ ತಗೊಂಡ್ರೆ ಸಾಲದು, ನಿಮ್ಮಲ್ಲಿ ಪ್ರೊಫೆಷನಲ್ ಸ್ಕಿಲ್ಸ್ ಕೂಡ ಡೆವಲಪ್ ಆಗಬೇಕು. ನೀವು ಯಾವ ಕೋರ್ಸ್ ತಗೊಳ್ತೀರೋ ಆ ಕೋರ್ಸ್ ಅಲ್ಲಿ ನೀವು ಪರಿಣಿತಿಯನ್ನ ಪಡಿಬೇಕು. ಹಾಗಾದಾಗ ಮಾತ್ರ ನೀವು ಮುಂದೆ ಒಳ್ಳೆ ನಿಮ್ಮ ಹುದ್ದೆಯನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾ, ರೆಡ್ಡಿ, ನನ್ನ ತಾಯಿ ಹೆಸರು ಮಾಧವಿ, ನನ್ನ ತಾತ ಹೆಸರು ಶ್ರೀರಾಮ್ ರೆಡ್ಡಿ. ನಾನು ಪ್ರಾಥಮಿಕ ಶಾಲೆಯಲ್ಲಿ ನಮ್ಮೂರು ಸ್ಕೂಲಲ್ಲಿ ಓದಿ 10ನೇ ತರಗತಿ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಓದಿ 94% ಓದಿದ್ದೀನಿ. ನಾನು ಗೆನ್ನೇರಹಳ್ಳಿಯಿಂದ ಬಂದಿದ್ದೀನಿ. ಈಗ ಸೆಕೆಂಡ್ PUCಯಲ್ಲಿ 600ಕ್ಕೆ 596 ಅಂಕಗಳನ್ನು ಪಡೆದಿದ್ದೇನೆ. ಅದಕ್ಕೆ ಮುಖ್ಯ ಕಾರಣವಾಗಿ ಶ್ರೀ ಸಾಯಿ PU ಕಾಲೇಜ್ ಬೇತ್ಮಂಗ್ಲ, ನಮ್ಮ ಪ್ರೆಸಿಡೆಂಟ್ ಸರ್ಗೆ ಮತ್ತು ಪ್ರಿನ್ಸಿಪಾಲ್ ತೇಜು ಮ್ಯಾಮ್ಗೆ, ಎಲ್ಲ ಫ್ಯಾಕಲ್ಟಿಗೂ ಥ್ಯಾಂಕ್ಸ್ ಹೇಳ್ತಾ, ನನಗೆ ಇಷ್ಟೊಂದು ಮಾರ್ಕ್ಸ್ ಬರೋದಕ್ಕೆ ನಾನೊಬ್ಬನಿಂದ ಆಗಲ್ಲ. ನೀವೆಲ್ಲ ನನಗೆ ಇಷ್ಟೊಂದು ಪ್ರೋತ್ಸಾಹ ನೀಡಿ ಎಂಕರೇಜ್ ಮಾಡಿದ್ದಕ್ಕೆ, ನನಗೆ ಏನೇ ಡೌಟ್ ಬರಲಿ ಅವರಿಂದ ಅವ್ರು ತೀರಿಸಿದ್ದಕ್ಕೆ, ಎಂಥ ಸಮಯದಲ್ಲಾದರೂ ಆಗಲಿ ನನ್ನ ಜೊತೆ ನೀಡಿ ನನಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅದು ಅಲ್ಲದೆ ನನಗೆ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಇದನ್ನೇ ಓದು ಅದನ್ನೇ ಓದು ಅಂತ ಯಾವುದೇ ಫೋರ್ಸ್ ಮಾಡ್ತೀರಾ, ನನ್ನ ಫ್ರೀಯಾಗಿ ನಿಮ್ಗೆ ಇಷ್ಟ ಬಂದಿದ್ದು ಓದು, ನಿಮ್ಗೆ ಇಷ್ಟ ಬಂದಿದ್ದಾಗೋ ಅಂತ ಹೇಳಿ ಪ್ರೋತ್ಸಾಹ ನೀಡಿದ್ದಕ್ಕೆ ನಮ್ಮ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ಜೈ. Dignitaries, I'm feeling nervous at this time. ಮೊದಲನೇದಾಗಿ ಆಸೀನರಾಗಿರ್ತಕ್ಕಂಥ MLA ಮ್ಯಾಮ್ಗೆ, ಅದರ್ ಡಿಗ್ನಿಟರೀಸ್ಗೆ, ಜ್ಯೋತಿ. At this time I'm feeling very overwhelmed because ನಮ್ಮ ಹಿರಿ ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ಇರೋ ಎಲ್ಲ ಗವರ್ಮೆಂಟ್ ಕಾಲೇಜಸ್, ಪ್ರೈವೇಟ್ ಕಾಲೇಜಸ್, ಏಡೆಡ್ ಕಾಲೇಜಸ್ ನಲ್ಲಿ first of all I'm happy that our college has got the recognition. My recognition is secondary. Our college has got the recognition and I'm feeling very happy about that. I belong to Government Girls PU College, Rogersunpet, KGF. I'm feeling overwhelmed at this point. So on this day, on 135th birthday of Dr. B.R. Ambedkar, having this program, I feel very happy. I am very grateful to everybody who's behind this success and all the well-wishers. All the well-wishers of different colleges, different lecturers from other colleges. I feel very happy. Thank you. I'm Hitashri, and thank you for giving me this opportunity. I'm from SDC College, and I have scored 99% in commerce. And I'd like to thank my lecturers for this, for always believing me, and my parents, Prakash Reddy. And I'm always there for me. Thank you everyone. ಕ್ಷೇತ್ರಕ್ಕೆ ಮಕ್ಕಳ ಪ್ರತಿಭೆ 17 ವರ್ಷ, ಈಗ ತಾನೇ 17 ವರ್ಷ ತುಂಬಿ 18ನೇ ವರ್ಷಕ್ಕೆ ಕಾಲಿಡ್ತಾ ಇರುವಾಗ ಆ ಮಕ್ಕಳ ಪ್ರತಿಭೆಯನ್ನ ಆನಂದಿಸ್ಲಿಕ್ಕೆ ನನ್ನ ಜೊತೆಯಲ್ಲಿ ಆ ತಂದೆ ತಾಯಿಗಳು ಇರುವಂಥದ್ದು ಇದೊಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ. ಆ ಮಕ್ಕಳಿಗೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳು ಈ ಕಾರ್ಯಕ್ರಮದ ಸಾಕ್ಷಿಯಾಗಿದ್ದಾರಲ್ಲ, ಅದೇ ಈ ಕಾರ್ಯಕ್ರಮದ ವಿಶೇಷತೆ. ಇವತ್ತು ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ. ಈ ದಿನ ನಾವು ಪ್ರತಿಭಾವಂತ ಮಕ್ಕಳಿಗೆ ವೇದಿಕೆಯನ್ನ ಸೃಷ್ಟಿ ಮಾಡಿದ್ದೀವಿ. ಅವರ ಪ್ರತಿಭೆಯನ್ನ ತಂದೆ ತಾಯಿ ಗುರುತಿಸುವಂಥದ್ರಲ್ಲಿ ಕಷ್ಟ ಆದರೂ ಕೂಡ ಗುರುಗಳು ಗುರುತಿಸುವಂಥದ್ರಲ್ಲಿ ನಿಧಾನ ಆಗಲಿಲ್ಲ ಅನ್ನುವಂಥ ಸೂಕ್ಷ್ಮ ವಿಚಾರ. ಅದಾದ್ಮೇಲೆ ಇಷ್ಟೆಲ್ಲ ಮಕ್ಕಳು ಕೆಜಿಎಫ್ ಕ್ಷೇತ್ರದಲ್ಲೇ ಇದ್ದಾರೆ ಅಂತ ಒಬ್ಬರಿಗೊಬ್ಬರು ಪರಿಚಯ ಆಗುವಂತ ವೇದಿಕೆ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಯಾರು ಯಾವ್ದ್ರಲ್ಲಿ ಟಾಪರ್ಸ್ ಇದ್ದಾರೆ, ಯಾವ್ದ್ರಲ್ಲಿ ಅವರು ಎಲ್ಲಿ ಓದಿದ್ದಾರೆ ಅನ್ನುವಂಥ ನಿಮ್ಮ ಪರಿಚಯ ಆಗ್ಲಿಕ್ಕೂ ಇದೊಂದು ವೇದಿಕೆ ಆಗಿದೆ. ಮಕ್ಕಳಲ್ಲಿ ನಾನು ಈ ದಿನ ಈ ಮಕ್ಕಳನ್ನ ಈ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಹೆಮ್ಮೆಯಿಂದ ನೋಡ್ತೀನಿ. ಇದೊಂದು ಹೆಮ್ಮೆಯ ದಿನ. ಈ ಮಕ್ಕಳನ್ನ ಈ ರೀತಿ ತಿದ್ದಿದಂತ ತಂದೆ ತಾಯಿ, ನಿಮಗಿಂತ ಪರಿಶ್ರಮ ತಂದೆ ತಾಯಿಗಳ ತಪಸ್ಸು. ಅವ್ರಿಗೆ ಏನೇ ಕಷ್ಟ ಇರಲಿ ತಂದೆ ತಾಯಿಗಳಿಗೆ ಅವ್ರ ಕಷ್ಟನ ದೂರ ಇಟ್ಟು ಅವ್ರು ಏನ್ ಸಾಧನೆ ಮಾಡ್ಬೇಕನ್ನೋ ಅಂತ ಅದನ್ನ ನಿಮ್ಮಲ್ಲಿ ಕನಸನ್ನ ಇಟ್ಕೊಂಡು ಆ ಸಾಧನೆಗೆ ಪ್ರೇರೇಪಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರೇ ಅರ್ಧ ತಪಸ್ ಮಾಡ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ಗುರುಗಳು ನಿಮ್ಮ ಪ್ರತಿಭೆ ಏನಿದೆ, ಏನ್ ಟ್ಯಾಲೆಂಟ್ ಇದೆ ಅಂತ ಆ ಇಡನ್ ಟ್ಯಾಲೆಂಟ್ ನ ಆಚೆ ತೆಗೆಯುವಂಥದ್ರಲ್ಲಿ ಗುರುಗಳು ಅಂದ್ರೆ ಯಾರು ನಿಮಗೆ ಪಾಠ ಮಾಡ್ತಾ ಇರ್ತಾರೆ, ಲೆಕ್ಚರರ್ಸು, ಪ್ರೊಫೆಸರ್ಸು, ಕಾಲೇಜು, ಇನ್ಸ್ಟಿಟ್ಯೂಷನ್, ಇವರೆಲ್ಲರೂ ಕೂಡ ಸಾಕ್ಷಿ ಆಗಿರ್ತಾರೆ. ನಿಮ್ಮಲ್ಲಿ ಏನಿದೆ ಆ ಕ್ವಾಲಿಟಿ ಏನಿದೆ, ಏನ್ ಟ್ಯಾಲೆಂಟ್ ಇದೆ ಐಡೆಂಟಿಫೈ ಮಾಡುವಂತ ಎಫರ್ಟ್ಸ್ ಗುರುಗಳು ಮಾಡಿರ್ತಾರೆ. ಅದಕ್ಕೆ ಗುರುಗಳು ಯಾವತ್ತು ಗುರುಗಳು ಮಾತ್ರನೇ ತನಗೆ ಮೀರಿರುವಂತ ಶಿಷ್ಯರನ್ನ ಸೃಷ್ಟಿ ಮಾಡಕ್ಕಾಗತ್ತೆ. ಯಾವ ಜಾಗದಲ್ಲೂ ಕೂಡ ಗುರುಗಳನ್ನ ಮೀರಿರುವಂತ ಶಿಷ್ಯರನ್ನ ಮಾಡುವಂತ ಇನ್ಸ್ಟಿಟ್ಯೂಷನ್ ನಾವು ನೋಡಲ್ಲ. ಅವರ ನಿಸ್ವಾರ್ಥವಾಗಿರುವಂತ ಸೇವೆ, ಅವ್ರಿಗೆ ಬೇರೆ ಖುಷಿ ಇಲ್ಲ. ಅವ್ರ ವಿದ್ಯಾರ್ಥಿಗಳೇನಾದ್ರು ಒಳ್ಳೆ ಮಕ್ಕಳುಗಳ ಸ್ಕೋರ್ ಮಾಡಿದಾಗ, ಅವ್ರು ಹೆಚ್ಚಿನ ಸಾಧನೆ ಮಾಡಿದಾಗ, ಅವರು ಸೊಸೈಟಿಗೆ ಅಸೆಟ್ ಆದಾಗ ಅದನ್ನ ಆನಂದಿಸುವಂಥದ್ದು. ಅಂದ್ರೆ ಅವರಿಗೆ ಕೊಟ್ಟಿರುವಂತ ಜ್ಞಾನದ ದಿವ್ಯ ಶಕ್ತಿಯಿಂದ ಅವರು ಮಕ್ಕಳನ್ನ ಆರೈಸ್ತಾರೆ. ಅದಾದ್ಮೇಲೆ ಪ್ರತಿಭಾವಂತ ಮಕ್ಕಳನ್ನ ದೇಶಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ನನ್ನ ಕನ್ಸರ್ನ್ ಇಷ್ಟೇ, ಎಜುಕೇಶನ್ ರೆವಲ್ಯೂಷನ್ ವಿಲ್ ಲೀಡ್ ದ ಸೋಷಿಯಲ್ ರಿಫಾರ್ಮ್, ಎಜುಕೇಶನ್ ರಿಫಾರ್ಮ್. ಅಬ್ದುಲ್ ಕಲಾಂ ಹೇಳ್ತಾರೆ, ಎಜುಕೇಶನ್ ಇಸ್ ದ ಪವರ್, ಯೂಸ್ ದ ಪವರ್ ಟು change the society and the world. Education is a power and a weapon. Use the weapon to change the world. So younger generations ಗೆ ವಿದ್ಯೆಯ ಮಹತ್ವ ಅರ್ಥ ಆಗಬೇಕು ಅನ್ನೋದು ನನ್ನ ಕನ್ಸರ್ನ್. ವಿದ್ಯೆ ನಿಮಗೆ ಸ್ಥಾನಮಾನನ, ಗೌರವನ, ಶ್ರದ್ಧೆನ, ಶಿಸ್ತು, ಎಂಥ ಚಾಲೆಂಜಸ್ನು ಕೂಡ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂತ ವಿದ್ಯೆ ಮಾತ್ರ ನಮ್ಮನ್ನ ಎಜುಕೇಟ್ ಮಾಡುತ್ತೆ, ತಿದ್ದುತ್ತೆ. ಅದು ನಮಗೆ ಎಲ್ಲ ಕಲಿಸ್ಕೊಡುತ್ತೆ. ಯಾಕಂದ್ರೆ ವಿದ್ಯೆ ಬರಬೇಕು ಅಂದ್ರೆ ಶ್ರದ್ಧೆ ಬರಬೇಕು. ಶ್ರದ್ಧೆ ಬರ್ಬೇಕಂದ್ರೆ ಪ್ರಾಕ್ಟೀಸ್ ಬೇಕು. ರಿಪೀಟೆಡ್ ಪ್ರಾಕ್ಟೀಸ್ ಮಾತ್ರ ನಮ್ಮನ್ನ ಪರ್ಫೆಕ್ಟ್ ಮಾಡುತ್ತೆ. ಹೌದಲ್ವಾ ಮಕ್ಕಳೇ? ಎವ್ರಿ ಟೈಮ್ ರಿಪೀಟೆಡ್ ಪ್ರಾಕ್ಟೀಸ್, ಒಂದ್ಸತಿ 2 ಸತಿ ನಮಗೆ ಬರ್ದೇ ಇದ್ದಾಗ ರಿಪೀಟೆಡ್ ಪ್ರಾಕ್ಟೀಸ್, ಅದರ ಜೊತೆಯಲ್ಲಿ ನಮಗೆ ಏನ್ ಡೌಟ್ಸ್ ಇರುತ್ತೆ ಅದನ್ನ ಕ್ಲಾರಿಫೈ ಮಾಡಿದಾಗ ಮಾತ್ರ ನಾವು 100 ಔಟ್ ಆಫ್ 100, 90 ಔಟ್ ಆಫ್ 90 ಆ ಥರ ನಾವು ಗಳಿಸ್ಲಿಕ್ಕಾಗುತ್ತೆ. ಅದಕ್ಕೆ ಗುರುಗಳ ಆಶೀರ್ವಾದ, ಅವರ ಪರಿಶ್ರಮ, ಅವರ ಆ ಜ್ಞಾನವನ್ನ ನಿಮ್ಗೆ ಯಾವ ರೀತಿ ಎಜುಕೇಟ್ ಮಾಡಿದ್ರೆ, ಯಾವ ರೀತಿ ಆ ಟೀಚಿಂಗ್ ಸ್ಕಿಲ್ ಅಲ್ಲಿ ನಿಮ್ಮನ್ನ ಆ ಧೈರ್ಯವಾಗಿ ಎಕ್ಸಾಮ್ಸ್ ನ ಫೇಸ್ ಮಾಡೋದಕ್ಕೆ ನಿಮ್ಮನ್ನ ತಿದ್ದಲಿಕ್ಕೆ ಅವಕಾಶ ಆಗುತ್ತೆ. ಆ ಎಲ್ಲ ಎಫರ್ಟ್ಸ್ ಹಾಕಿರ್ತಾರೆ. ತಂದೆ ತಾಯಿದು 50-60% ಪ್ರೋತ್ಸಾಹ ಇದ್ರೂ ಕೂಡ ಎಜುಕೇಶನ್ ನಿಮ್ಗೆ ಯಾರು ಹೇಳ್ತಾರೆ, ಅರ್ಥ ಮಾಡಿಸ್ತಾರೆ, ಅದು ನಿಮ್ಮ ಅಕಾಡೆಮೀಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದನ್ನ ನಾನು ಇವತ್ತು ನೋಡಿ ಆನಂದಿಸ್ಬೇಕು ಅಂತ ಈ ದಿನ ನಾನು ವೇದಿಕೆಯಾಗಿ ಮಾಡ್ಕೊತೀನಿ. ನಿಮಗೆ ಗೊತ್ತಿಲ್ಲ, ನಾಳೆ ನೀವು ಸೈಂಟಿಸ್ಟ್ ಆಗ್ತಿರೋ, ಡಾಕ್ಟರ್ ಆಗ್ತಿರೋ, ದೇಶನ ಯಾವ ರೀತಿ ನೀವು ದೇಶಕ್ಕೆ ಅಸೆಟ್ ಆಗ್ತಿರೋ. ಆದ್ರೆ ಐ ಆಮ್ ವೆರಿ ಪ್ರೌಡ್ ಅಬೌಟ್ ದಟ್. ನಾನು ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಇಟ್ಕೊಂಡಿದ್ದೀನಿ. ನನ್ನ ತಾಲೂಕಿನಲ್ಲಿ ಇಷ್ಟು ಆಣಿಮುತ್ಯಗಳು, ಏನಂತಾರೆ ಆಣಿಮುತ್ಯಗಳಿದಾರ, ಇಷ್ಟು ರತ್ನಗಳಿದಾರ, ಇಷ್ಟು ಟ್ಯಾಲೆಂಟ್, ಹಿಡನ್ ಟ್ಯಾಲೆಂಟ್ ಇದಾವ, ಆಚೆ ತೆಗ್ದಿದಾರ. ತಂದೆ ತಾಯಿದ ಎಷ್ಟು ಪರಿಶ್ರಮ ಇದೆ ಅವ್ರನ್ನ ನಾನು ನೋಡ್ಬೇಕು ಈ ವೇದಿಕೆಯಲ್ಲಿ. ಆ ಮಕ್ಕಳ ನಗು ನೋಡ್ಬೇಕು, ಸಾಧನೆಯನ್ನ ನೋಡ್ಬೇಕು, ಯಶಸ್ಸನ್ನ ನೋಡ್ಬೇಕು. ನಾನು ಈ ಮೂಮೆಂಟ್ನ, ಈ ಪ್ರೌಡ್ ಮೂಮೆಂಟ್ನ ಎಂಜಾಯ್ ಮಾಡಬೇಕು. ಅದಕ್ಕೆ ಈ ದಿನ ವಿಶೇಷವಾಗಿರೋ ದಿನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತಂದೆ ತಾಯಿಗೆ ಯಾವತ್ತು ಏನ್ ಕೊಟ್ರು ಖುಷಿ ಆಗಲ್ಲ. ನೀವು ಮಾಡೋ ಸಾಧನೆಯನ್ನ ಅವ್ರ ಕಣ್ಣು ತುಂಬಿಕೊಂಡಾಗ ಸಿಗುವಂತ ಆನಂದ ಬೇರೆ ಏದ್ರಲ್ಲೂ ಸಿಗಲ್ಲ. ತನ್ನ ಮಕ್ಕಳು ತಾನು ತಿದ್ದಿ ಬೆಳೆಸಿ ಸಾಕಿರೋ ಮಗು ಒಂದಿನ ಏನೋ ಒಂದು ಸಾಧನೆ ಮಾಡಿದೆ, ಒಂದಿನ ಸಮಾಜಕ್ಕೆ ಒಳ್ಳೇದ್ ಮಾಡುತ್ತೆ ಅಂತ ಸಾಧನೆ ಮಾಡ್ಕೊಂಡು ಬಂದಿದೆ ಅನ್ನೋವಾಗ ಆ ತಾಯಿ ತಂದೆ ಪಡುವಂತ ಸಂತೋಷ ಇನ್ನೇನು ನೀವು ಕೊಡಿ ಅವ್ರಿಗೆ, ಅದ್ರಲ್ಲಿ ಅವ್ರಿಗೆ ಆ ತೃಪ್ತಿ ಸಿಗಲ್ಲ. ಅದೇ ರೀತಿ ಗುರುಗಳು ಕೂಡ ಪ್ರತಿಯೊಂದು ಮಗುಗೂ ಭವಿಷ್ಯವನ್ನ ಕೊಡ್ತಾರೆ, ಭವಿಷ್ಯವನ್ನ ರೂಪಿಸ್ತಾರೆ, ತಿದ್ದುತ್ತಾರೆ. ಎಲ್ಲಿ ಎಡವಿದ್ರೆ ಅಲ್ಲಿ ಹೀಗಲ್ಲ, ಈ ದಾರಿಯಲ್ಲಿ ನಡೀರಿ ಅಂತ ಮಾರಲಿ ಎಲ್ಲ ರೀತಿ ನಮ್ಮನ್ನ ಫಿಸಿಕಲಿ, ಮೆಂಟಲಿ ಎಲ್ಲ ಅವರು ನಮ್ಮನ್ನ ಸ್ಟ್ರೆಂಥನ್ ಮಾಡ್ತಾರೆ. ಅದಾದ್ಮೇಲೆ ಈ ದಿನ ಅವರು ತುಂಬಾ ಖುಷಿಯಾಗಿ ನಿಮ್ಗೆ ಕೊನೆ ದಿನ ಫಲಿತಾಂಶ ಬರೋ ದಿನ
ನಿಮ್ಮಷ್ಟೇ ನರ್ವಸ್ ಆಗ್ತಾರೆ, ನಿಮ್ಮಷ್ಟೇ ಖುಷಿ ಪಡ್ತಾರೆ, ನಿಮ್ಮಷ್ಟೇ ಮನಸ್ಸಿಂದ ನಿಮ್ಮನ್ನ ಹಾರೈಸ್ತಾರೆ. ತಂದೆ ತಾಯಿ ಅಷ್ಟೇ ಪವಿತ್ರವಾಗಿರುವಂತ ಸ್ಥಾನದಲ್ಲಿ ಗುರುಗಳಿರ್ತಾರೆ. ಅದು ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು. ಮಕ್ಕಳಿಗೆ ಬರುವಂತ ದಿನಗಳಲ್ಲಿ ಇನ್ಸ್ಟಿಟ್ಯೂಷನ್ಸೇ ರೋಲ್ ಮಾಡೆಲ್ ಆಗ್ಬೇಕು. ಈ ತರ ಮಕ್ಕಳು, ಯಾಕಂದ್ರೆ ನಮಗೂ ಕೂಡ ಇನ್ಸೆಕ್ಯೂರಿಟಿ ಇರುತ್ತೆ. ಮಕ್ಕಳನ್ನ ಎಲ್ಲಿ ಓದಿಸೋದು, ಯಾವ ಜಾಗದಲ್ಲಿ ಬಿಡ್ಬೇಕು, ಎಲ್ಲಿ ನಮ್ಮ ಮಕ್ಕಳು ಓದಿ ಮುಂದೆ ಬರ್ತಾರೆ, ಅವ್ರ ಕಾಲ ಮೇಲೆ ನಿಂತ್ಕೊತಾರೆ, ಗೌರವನ ತಗೊಂತಾರೆ. ಯಾಕಂದ್ರೆ ಆ ನೋವು ತಂದೆ ತಾಯಿ ಒಂದು 40-45 ಇಯರ್ಸ್ ಅವ್ರು ಅನುಭವಿಸ್ಬಿಟ್ಟಿರ್ತಾರೆ. ನಮಗ್ ಬಂದಿರೋ ನೋವು ನಮ್ಮ ಮಕ್ಕಳಿಗೆ ಬರಬಾರ್ದು. ಇನ್ನೂ ಒಳ್ಳೆ ದಾರಿಯಲ್ಲಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡೋಣ, ಒಳ್ಳೆ ದಾರಿಯಲ್ಲಿ ನಡೆಸೋಣ, ಒಳ್ಳೆ ಲೈಫ್ ಅವರು ನೋಡ್ಲಿ ಅನ್ನೋವಂಥದ್ದು ಕನ್ಸರ್ನ್ ಇರುತ್ತೆ. ಅದ್ರ ಜೊತೆಯಲ್ಲೂ ಸೋಷಿಯಲ್ ಕನ್ಸರ್ನು ಇರುತ್ತೆ. ನಮ್ಮ ಮಕ್ಕಳು ಡಾಕ್ಟರ್ ಆದ್ರೆ, ಇಂಜಿನಿಯರ್ ಆದ್ರೆ, ಲೆಕ್ಚರರು, ಪ್ರೊಫೆಸರು, ಸೈಂಟಿಸ್ಟು, ಅದನ್ನ ಮೀರಿ ಪೊಲೀಸು, KS, IAS ಆಫೀಸರ್ ಆದ್ರೂ ಕೂಡ ತುಂಬಾ ಖುಷಿ ಪಡುವಂತ, ಹೆಮ್ಮೆ ಪಡುವಂತ ತಂದೆ ತಾಯಿಗಳು ಇದ್ದಾರೆ. ಅದು ನೀವು ಮುಂದೆ ದೇಶಕ್ಕೆ ಮತ್ತೆ ಸೊಸೈಟಿಗೆ ಅಸೆಟ್ ಆಗ್ತೀರ. ಎಲ್ಲ ಒಂದು ಎಜುಕೇಟೆಡ್ ಹ್ಯೂಮನ್ ಬೀಯಿಂಗ್ ಪ್ರತಿಯೊಂದಿನ ಸ್ವಾರ್ಥವಾಗಿರಲ್ಲ. ಅಂತೇಳಿ ಮನವಿ ಮಾಡ್ತಾ, ಈ ಸಾಧನೆ ಇಲ್ಲಿಗೆ ನಿಮ್ಮೆಲ್ಲರ ಹಾರೈಕೆ ನಿಮ್ಮ ಮೇಲಿರುತ್ತೆ. ತಮ್ಮ ನೆಕ್ಸ್ಟ್ ಸಂತೋಷ್ PS, ಮೊರಾರ್ಜಿ ದೇಸಾಯಿ ವಿಜ್ಞಾನ ಪರಿಷತ್ ಕಾಲೇಜು. ಸಂತೋಷ್ PS, ಅನುಶ್ರೀ N. ಹಾಗೆ ಸರ್ಕಾರಿ ಸ್ಕೂಲ್ ಮಕ್ಕಳು ಕಂಟಿನ್ಯೂ ಆಗಿದ್ದಾರೆ. Give them a hand, good hand. Stop clapping. Thank you. ಉತ್ತಮ ಅಂಕಗಳನ್ನ ಪಡೆದು ಈ ದಿನ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಮನವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಕ್ಯೂ ಹಾಗೆ. ಓಕೆ, ನೆಕ್ಸ್ಟ್ ಪ್ಲೀಸ್. ಸಾಹಿತ್ಯ ಕಾಲೇಜಿನಲ್ಲಿ ಕೂತಿದಾರಲ್ಪ, ಇಲ್ಲಿ ಚಪ್ಪಾಳೆ ಸೌಂಡೇ ಬರ್ತಾ ಇಲ್ಲ.